ನಡಿ ಪ್ಯಾಕೆ ಸ್ಟ್ರೈಟ್ ನಡಿ. ಈ ವರ್ಷನೂ ಪ್ರತಿ ವರ್ಷದಂತೆ ಮಹಾಶಿವರಾತ್ರಿಯನ್ನು ಭಾರಿ ಅದ್ದೂರಿಯಾಗಿ ಮಾಡಬೇಕು ಅಂದ್ಬಿಟ್ಟು ನಾವೀಗ ಎಲ್ಲ ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಎಲ್ಲ ಊಟ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಊಟ ನೀರಿಗೆ ಗುಂಡಿಗಳು ಹೊಡೆದು ಪುನಃ ಟೇನ್ ತುಂಬಿಸಿ ಜನಗಳು ಫ್ರೆಸ್ಗೆ ಬಾತ್ರೂಮ್ಗೆ ಅವಕ್ಕೆ ಕುಡಿ ನೀರಿಗೆ ಬಾಟ್ಲು ನೀರು ತರಿಸಿದ್ದೀವಿ. ಮಜ್ಜಿಗೆ ಕೆಲವು ದಾನಿಗಳು ಮಜ್ಜಿಗೆ ದಾನ ಮಾಡಿದ್ದಾರೆ, ಕುಡಿ ನೀರು ದಾನ ಮಾಡಿದ್ದಾರೆ. ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದೀವಿ ಸರ್. ಬಿಸಿಲು ಮಾತ್ರ ಬೆಲೆ ಕಾಯ್ತಾ ಇಲ್ಲ. ಎಲ್ಲ ಜನಗಳ ನೆನ್ನೆಯಿಂದ ಬಂದು ಚೆನ್ನಾಗಿ ಖುಷಿಯಾಗಿ ಊಟ ತಿಂಡಿ ಎಲ್ಲ ತಿನ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ವಿಶೇಷ ಅಂದರೆ ನೀರಿನ ವ್ಯವಸ್ಥೆ, ನೀರು ಬಾಟಲ್ ನೀರು ತರಿಸಿದ್ದೀವಿ. ಒಂದು 25 ಸಾವಿರ ಮಜ್ಜಿಗೆ ತರಿಸಿದ್ದೀವಿ. ಗೋಪುರ ಇಲ್ಲಿ ಗೋಪುರದ 5 ಲಕ್ಷ ಖರ್ಚು ಮಾಡಿ ಗೋಪುರ ಪೇಂಟ್ ಮಾಡಿಸಿದ್ದೀವಿ. ಎಲ್ಲ ದಾಸೋಹ ನಡೆಸ್ತಾ ಇದ್ದೀವಿ. ಪ್ರತಿದಿನ ದಾಸೋಹ ನಡೀತಾ ಇದೆ ಒಂದು ವರ್ಷದಿಂದ. ಬಂದು ಭಕ್ತಾದಿಗಳಿಗೆ ತಿಂಡಿ, ಮಧ್ಯಾಹ್ನ ಊಟ ಎಲ್ಲ ನಡೆಸ್ತಾ ಇದೆ. ಇಷ್ಟೆಲ್ಲ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆ ಎಲ್ಲರೂ 8 ರಿಂದ 10 ಸಾವಿರ ಊಟ ಮಾಡಿದ್ದಾರೆ. ಇವತ್ತು ಭಕ್ತರು 30 ರಿಂದ 40 ಸಾವಿರ ಜನ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಬರ್ತಕ್ಕಂಥ ನಿರೀಕ್ಷೆ ಕೂಡ ಇದೆ. ಅವರಿಗೆ 40 ರಿಂದ 50 ಸಾವಿರ ವರ್ಷ ಊಟದ ವ್ಯವಸ್ಥೆ ನಿರಂತರವಾಗಿ ನಡೀತಾ ಇದೆ. ನಿನ್ನೆ 1 ಗಂಟೆಗೆ ಸ್ಟಾರ್ಟ್ ಆಗಿದ್ದು 7ನೇ ತಾರೀಕು. ಇವತ್ತು ಬೆಳಗ್ಗೆ ಹೊಂಟಾದ ತಕ್ಷಣವೇ ತಿಂಡಿ ಮತ್ತು ಇವತ್ತು ರಾತ್ರಿ 11 ಗಂಟೆವರೆಗೆ ನಿರಂತರವಾಗಿ ಯಾವುದೇ ಟೈಮಲ್ಲಿ ನಿಲ್ಸಿನೇ ಕೂಡ ನಿರಂತರವಾಗಿ 11 ಗಂಟೆ ಈ ಒಂದು ಎಲ್ಲ ನಡೀಬೇಕಾದ್ರೆ ನಮ್ಮ ಕ್ಷೇತ್ರದ ಅಧ್ಯಕ್ಷರು, ಸೆಕ್ರೆಟರಿಗಳು ಮತ್ತು ಪದಾಧಿಕಾರಿಗಳು ಮತ್ತು ಭಕ್ತರ ಅವರ ಒಂದು ಇದರಿಂದ ಸಹ ಈ ಕಾರ್ಯಕ್ರಮ ನಡೀತಾ ಇದೆ. ಮೈಸೂರು ಜಿಲ್ಲೆಯಿಂದ ಬಂದಿದ್ದಾರೆ, ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಾರೆ, ರಾಮನಗರ ಜಿಲ್ಲೆ, ತಮಿಳುನಾಡಿಂದ ಬಂದಿದ್ದಾರೆ, ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ದಾರೆ, ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ ಬಂದಿದ್ದಾರೆ. ಕರ್ಪುರ ತಾಲೂಕು ಇರ್ಬೋದು, ಚನ್ನಪಟ್ಟಣ ತಾಲೂಕು ಇರ್ಬೋದು, ರಾಮನಗರ ತಾಲೂಕು ಇರ್ಬೋದು, ಎಲ್ಲರೂ ಬಂದಿದ್ದಾರೆ. ಬೆಂಗಳೂರು ಕೋಟ ಎಲ್ಲ ಸುತ್ತಮುತ್ತಗಳು ಬಂದು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಂದ ನಾವು ಜಾತಿ ಭಕ್ತರಿಂದ ನಾವು ಜಾಸ್ತಿ ಸಾಧ್ಯ ಆಗ್ತಾ ಇದೆ. ಇನ್ನೂ ಜನಗಳು ಹೆಚ್ಚಿನ ಬಂದು ಸದಾಕಾರಪ್ಪ ಅವ್ರನ್ನ ಒಳ್ಳೆಯ ಆರೋಗ್ಯ ಕೊಟ್ಟು ಇನ್ನೂ ನಮಗೆ ಸಹಾಯ ಮಾಡೋಕ್ಕೆ ಕೊಡಬೇಕಾಗಿ ಅಂತ ನಾವು ನಮಸ್ಕರಿಸಿ ನನ್ನ ಹೆಸರು ಜಯರಾಮು ಅಂತ. ನಾನು ಶಿವನಗರೇಶ್ವರ ಕ್ಷೇತ್ರದ ಸದಸ್ಯನಾಗಿದ್ದೇನೆ. ಸುಮಾರು ಒಂದು 20 ವರ್ಷಗಳಿಂದಲೂ ನಾವು ಅನ್ನದಾಸೋಹನ ಮಾಡಿಕೊಂಡು ನಿರಂತರವಾಗಿ ಬರುತ್ತಿದ್ದೇವೆ. ನಂತರ 40 ರಿಂದ 50 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ, ನೀರಿನ ವ್ಯವಸ್ಥೆ ಮಾಡಿದ್ದೇವೆ, ಬಜ್ಜಿ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಮೆಳ್ಳಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಕಾಮಿನಾಗಿ ಎಲ್ಲ ಥರದ ರಸ್ತೆ ಸಂಪರ್ಕ ಪ್ರತಿಯೊಂದು ಬರತಕ್ಕಂಥ ಭಕ್ತಾದಿಗಳಿಗೆ ನಾವು ಸಂಪರ್ಕನೂ ಕಲ್ಪಿಸಿ ಅವ್ರಿಗೆ ಎಲ್ಲ ರೀತಿಯ ಸಹಾಯ ಕೊಟ್ಟಿದೆ ನಾವು ವರ್ತಿಸ್ತಾ ಇದ್ದೇವೆ. ಆದರೆ ಭಕ್ತಾದಿಗಳು ನಮಗೆ ಸಹಕರಿಸ್ತಾ ಇಲ್ಲ. ಅದೇ ನಮಗೆ ಬೇಜಾರಾಯ್ತಾ ಇದೆ, ತುಂಬ ಬೇಜಾರಾಯ್ತು. ಭಕ್ತಾದಿಗಳು ಬರ್ತಕ್ಕಂಥ ಪರಿಸರ ನೈಮನ್ನು ಹಾಳು ಮಾಡ್ತಾರೆ, ಅನ್ನನ್ನು ಹಾಳು ಮಾಡ್ತಾರೆ. ಅವ್ರಿಗೆ ಅನ್ನದ ಮಹಾಬೇನೆ ಗೊತ್ತಿಲ್ಲ, ಹಾಳು ಮಾಡ್ತಾ ಇದ್ದಾರೆ. ಅದು ತುಂಬ ಮಾನಸಿಕ ನೋವಾಗಿದೆ. ಏನು ನಾವು ಟ್ರಸ್ಟ್ರವರು ಅಡುಗೆ ಇನ್ಚಾರ್ಜು 1 ಗಂಟೆ 2 ಗಂಟೆ ರಾತ್ರಿ ಊಟ ಮಾಡಿದ್ದಾರೆ ಜನ. ಅಷ್ಟೊಂದು ಸಾನೆಯಿಂದ ನಾವು ಊಟ ಕೊಟ್ಟಿದ್ದೀವಿ. ಎಲ್ಲರೂ ನಮ್ಮ ಪಟ್ಟಗಳೇ ನಮ್ಗೆ ಮೇಯ್ನು. ನಾವು ಹಿಂಗಾಡಿ ತಿರ್ಗಿ ಭಟ್ರು ಅವರೆಲ್ಲ ಬಡಿಸಿ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ. ಟ್ರಸ್ಟ್ಗೆ ಒಳ್ಳೆ ಹೆಸರು ಭಟ್ರು, ಒಳ್ಳೆ ರುಚಿಯಾಗಿ ಜನ ಮಾಡಿದ್ರಪ್ಪ. ಎಷ್ಟು ವರ್ಷದಿಂದ ಟ್ರಸ್ಟ್ಗೆ ನೀವು ಇಲ್ಲಿ ಮಾಡ್ತಾ ಇದ್ದೀರಿ? 2ನೇ ವರ್ಷ ಅವರು ಕಂಟಿನ್ಯೂ ಅಡುಗೆ ಮಾಡ್ತಾ ಇದ್ದೀವಿ. ನಮ್ಮ ಮಾರುತಿ ಕ್ಯಾಟ್ರಿಂಗ್ ಎಲ್ಲ ಸಹಪಾಠಿಗಳು ತುಂಬಾ ಸಹಕರಿಸಿದ್ದಾರೆ. ಹಾಗೂ ಶಿವನಗರ ಕ್ಷೇತ್ರ ಅಭಿವೃದ್ಧಿ ಸಂಘದವರೆಲ್ಲ ನಮಗೆ ಕೋಪರೇಟ್ ಮಾಡಿ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ. ಭಕ್ತಾದಿಗಳು ಅದೇ ಥರ ಕೋಪರೇಟ್ ಮಾಡಿ ಅನುದಾನವನ್ನು ಯಶಸ್ಸು ಮಾಡ್ತಿದ್ದಾರೆ. ಯಾವ ನಿಮ್ಮದು? ಬಿಜೋಳಿ ಸರ್, ಬಿಜೋಳಿ ಮಾರುತಿ ಕ್ಯಾಟ್ರಿಂಗ್. ಆಯ್ತಲ್ಲ.
ನಾವೇನಾದ್ರೂ ಈ ಪರಿಸರವನ್ನ, ಈ ದೇವಸ್ಥಾನದ ಆವರಣವನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ದಯಮಾಡಿ ಕೇಳಿ, ಮುಂದೊಂದ್ ದಿನ ಎಲ್ರೂ ಮಾಯ ಆಗ್ಬಿಡ್ತೀವಿ. ಹೌದಾ? ಎಲ್ರೂ ಮಾಯ ಆಗ್ಬಿಡ್ತೀವಿ. ಆ ಪರಂಗಿಯವರು ಮತ್ತೆ ಬಂದರೆ, ಆ ಪರಂಗಿಯವರು ಮತ್ತೆ ಬಂದರೆ ನಾವು ನೀವು ಯಾಯವಲ್ಲ. ಎಲ್ಲ ಮಾಯ, ನಾಳೆ ನಾವು ಮಾಯ. ಎಲ್ಲ ಮಾಯ, ನಾಳೆ ನಾವು ಮಾಯ. ಎಲ್ಲ ಜಟಕಾಂತರದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ ದೇವರು ನಿಂತರ ಭಜನೆಯಲ್ಲಿ, ಮಂದಿರ ಮಸೀದಿ ಗದ್ದಲದಲ್ಲಿ, ಮಂದಿರ ಮಸೀದಿ ಗದ್ದಲದಲ್ಲಿ. ಎಲ್ಲ ಮಾಯ, ನಾಳೆ ನಾವು ಮಾಯ. ಎಲ್ಲ ಮಾಯ, ನಾಳೆ ನಾವು ಮಾಯ. ಎಲ್ಲ ಮಾಯ, ನಾಳೆ ನಾವು ಮಾಯ. ಎಲ್ಲ ಮಾಯ. ಹೇಳಪ್ಪ. ಏನಿಲ್ಲ ತಿರುಗೇಗೌಡ್ರಿಗೆ ಗಲಾಟೆ ಮಾಡಕ್ ಬಿಟ್ರೆ ಆಯ್ತಪ್ಪ. ಇದಕ್ಕೆ ಮೇಲೆ ಹಾಕ್ತೀನಿ. ಭಕ್ತಾದಿಗಳು ದಯವಿಟ್ಟು ಸಾಲಿನಲ್ಲಿ ಯಾವುದನ್ನಾಗಿ ನಿಂತು ಪ್ರಸಾದವನ್ನು ಸ್ವೀಕರಿಸಬೇಕೆಂದು ನಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಹಾಗೂ ತಟ್ಟೆ ಮತ್ತು ಬಾಟಲಿಗಳನ್ನು ಅಗದ ಹಾಕಿ ಪರಿಸರವನ್ನು ಕಾಪಾಡ Gracias.